ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಜೋಳದ ಮುದ್ದೆ ಟೊಮೆಟೊ ಗೊಜ್ಜು ಇಸ್ತಿದ್ದೀನಿ. ಕೈ ಗೊಜ್ಜು ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟ್ ಇರುತ್ತೆ. ನಮ್ಮ ಪಾವಗಡದಲ್ಲಿ ತುಂಬಾ ಜನ ಈ ತರ ಗೊಜ್ಜು ಮಾಡ್ಕೊಂಡು ತಿಂತಾರೆ. ಒಲೆನಲ್ಲೆಲ್ಲ ಸುಟ್ಕೊಂಡು ಮುದ್ದೆಗೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೆ ಇವತ್ತು ಕಾಂಬಿನೇಷನ್ ಜೋಳದ ಮುದ್ದೆ ಮಾಡಿದ್ದೀನಿ. ಜೋಳದ ಮುದ್ದೆನೂ ತುಂಬಾ ಚೆನ್ನಾಗಿದೆ, ಗೊಜ್ಜುನು ಅಷ್ಟೇ ಚೆನ್ನಾಗಿದೆ. ನೋಡಿ ಏನೇನ್ ಬೇಕೆಲ್ಲ ತೋರಿಸ್ತೀನಿ. ಅದಕ್ಕೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡಿರೋ ಅಡಿಗೆ ಎಲ್ಲ ನಿಮ್ಗೆ ಬರುತ್ತೆ, ನೀವು ನೋಡ್ಬೋದು. ಮುದ್ದೆ ಗೊಜ್ಜು ಚೆನ್ನಾಗಿದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ. ಹೇಗೆ ಮಾಡೋದಂತ ಎಲ್ಲ ತೋರಿಸ್ತೀನಿ. ನಾನು ಗೊಜ್ಜು ಮೇಲೆ ಹಾಕೊಂತ ಇದ್ದೀನಿ ತುಪ್ಪ. ಗೊಜ್ಜು ಮೇಲೆ ಹಾಕೊಂಡ್ರೇನೆ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಮುದ್ದೆ ಮೇಲೆ ಹಾಕೊಂತಾರೆ, ಅದು ಅವ್ರ ಇಷ್ಟ. ನಾನ್ ಮಾತ್ರ ಗೊಜ್ಜು ಮೇಲೆನೆ ಹಾಕೋತೀವಿ. ಗೊಜ್ಜು ಖಾರ ಇದ್ರೆ ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ಏನೇನ್ ಬೇಕೋ ತೋರಿಸ್ತೀನಿ. ಒಂದು ಗ್ಲಾಸ್ ಜೋಳ ತಕೊಂಡಿದ್ದೀನಿ, ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಫುಲ್ಲು ನುಣ್ಣಗೆ ಬಂದಿಲ್ಲ, ಅದು ಸ್ವಲ್ಪ ದರಿ ಬಂದಿದೆ. ಅದಕ್ಕೆ ಎಲ್ಲ ಒಂದು ಜಲ್ದಿ ತಗೊಂಡು ನಾವು ಹಿಟ್ಟು ಇಟ್ಕೊಂತೀವಲ್ಲ, ಅದೇ ಜಲ್ದಿಯಲ್ಲಿ ಚೆನ್ನಾಗಿ ಜಲ್ದಿ ಇಟ್ಕೊಬಿಡೋಣ. ಆವಾಗ ರವೆ ಎಲ್ಲ ಮೇಲೆ ಬರುತ್ತೆ, ಅದ್ರದ್ದು ಹಿಟ್ಟೆಲ್ಲ ಕೆಳಗಡೆಗೆ ಹೋಗುತ್ತೆ. ಇಲ್ಲಾಂದ್ರೆ ಹಂಗೆ ಹಾಕಿದ್ರೆ ರವೆ ಬೇಯಲ್ಲ, ಹಿಟ್ಟು ಬೇಯುತ್ತೆ. ಆವಾಗ ಮುದ್ದೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತಾ ಇದ್ದೀನಿ. ರವೆ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ, ಹಿಟ್ಟೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ ಎರಡು. ಆಮೇಲೆ ಮಾಡಿದ್ಮೇಲೆ ಅದು ಎಷ್ಟೆಷ್ಟಿದೆ ಅಂತ ಒಂದೆರಡು ಗ್ಲಾಸಿಗೆ ತಕೊಂಡು ಅಳತೆ ಮಾಡ್ಕೋಬೇಕು. ಹಿಟ್ಟು ನೋಡ್ಬಿಟ್ಟೆ ನಾವು ನೀರು ಹಾಕ್ಬೇಕು, ಅದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿ. ಅರ್ಧ ಗ್ಲಾಸ್ ಅಷ್ಟು ಹಿಟ್ಟಾಗಿದೆ, ಅರ್ಧ ಗ್ಲಾಸಲ್ಲಿ ಸ್ವಲ್ಪ ಕಮ್ಮಿ ಅಷ್ಟು ರವೆ ಆಗಿದೆ. ಎರಡು ಸೇರಿ ನಾನು ಒಂದೇ ಗ್ಲಾಸ್ ತಕೊಂಡಿರೋದು ಜೋಳ, ಅದರಲ್ಲಿ ಹಿಟ್ಟು ಸ್ವಲ್ಪ ಜಾಸ್ತಿ ತರ ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆ ಹಿಟ್ಟು ಕರೆಕ್ಟಾಗಿ ಅದೇ ತರ ಗ್ಲಾಸ್ ತಕೋಬೇಕು. ನೀರಿನ ಮೆಜರ್ಮೆಂಟ್ಗೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು 2 ಗ್ಲಾಸ್ ನೀರು ಹಾಕ್ಕೊಬಿಡೋಣ. ಅದಕ್ಕೆ 2 ಗ್ಲಾಸ್ ನೀರು ಹಾಕೊಬಿಟ್ಟು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೊಂಡಿದ್ದೀನಿ. ಕಲ್ಲುಪ್ಪು ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಕಲ್ಲುಪ್ಪು ಹಾಕೊಂಡ್ರೆ ಮುದ್ದೆ ಉಂಟು ಕಟ್ಟಲ್ಲ, ಚೆನ್ನಾಗಿರುತ್ತೆ, ತುಂಬಾ ಸ್ಮೂತ್ ಆಗುತ್ತೆ. ಸ್ವಲ್ಪ ಲೇಟಾಗಿ ತಿಂದ್ರು ಚೆನ್ನಾಗಿರುತ್ತೆ. ನೋಡಿ, ನೀರೆಲ್ಲ ಬಿಸಿ ಆಗ್ದಲ್ಲ. ನಾನು ಫಸ್ಟ್ ರವೆ ತರ ಹಾಕೊಂತ ಇದ್ದೀನಿ, ಯಾಕಂದ್ರೆ ಫಸ್ಟ್ ರವೆ ಬೇಯ್ಬೇಕಲ್ಲ. ಹಿಟ್ಟೇನು ಬೇಗ ಬೇಯುತ್ತೆ, ಹಾಕಿದ ತಕ್ಷಣ ರವೆ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಂಡುತ್ತೆ. ನಾವು ರವೆಯನ್ನು ಕೋಲಲ್ಲಿ ತಿರುಗಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಉಂಟೆ ಕಟ್ಟುತ್ತೆ. ಎಲ್ಲ ಹಂಗೆ ತಿರುಗಿಸಿದ ಮೇಲೆ ಒಂದು ಮುಟ್ಟಿ ನೋಡಿ, ಅವಾಗ ಬೆಂದಿರೋದು ಗೊತ್ತಾಗುತ್ತೆ. ನೋಡಿ, 3/4% ಬೆಂದಿದೆ, ಇನ್ನೊಂದು 1/4% ಇದೆ. ಅದಕ್ಕೆ ನಾನು ಹಿಟ್ಟು ಹಾಕ್ಬಿಡ್ತೀನಿ. ಹಿಟ್ಟು ಹಾಕೋವಾಗ ಸ್ಟವ್ ಮಾತ್ರ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಬೇಕು, ತುಂಬಾ ಫಾಸ್ಟ್ ಇಕ್ಬಾರ್ದು. ಹಿಟ್ಟು ಹಾಕಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು, ಅವಾಗೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಹಿಟ್ಟು ಹಾಕಿದ ತಕ್ಷಣ ಯಾವತ್ತೂ ಕೋಲಲ್ಲಿ ತಿರುಗಿಸ್ಬೇಡ್ರಿ. ಯಾವುದೇ ಮುದ್ದೆ ಆದ್ರೂ ಕೋಲ್ ಇಕ್ಕಿದೀವಿ ಅಂದ್ರೆ ಮುದ್ದೆ ಚೆನ್ನಾಗಿ ಬೇಯಲ್ಲ ಅಂತ ಲೆಕ್ಕ. ನಾವು 5 ನಿಮಿಷ ಆದ್ಮೇಲೆ ಕೋಲಲ್ಲೆಲ್ಲ ನೀಟಾಗಿ ಕೋಲ್ ಅದರಲ್ಲೇ ಬಿಟ್ಟು ಮತ್ತೆ 5 ನಿಮಿಷ ಬಿಡ್ರಿ, ಚೆನ್ನಾಗಿ ಬೆಂದಿರುತ್ತೆ. ಬೆಂದ್ಮೇಲೆ ನೀಟಾಗಿ ಮೇಲ್ಗಡೆ ಕೆಳಗಡೆಗೆ ಹಾಕಿ. ಅವಾಗ ಅದರಲ್ಲಿ ರವೆನೂ ಚೆನ್ನಾಗಿ ಬೆಂದಿರುತ್ತೆ, ಹಿಟ್ಟುನು ಚೆನ್ನಾಗಿ ಬೆಂದಿರುತ್ತೆ. ನಾವು ಯಾವತ್ತೇ ಆದ್ರೂ ಹಿಟ್ಟು ಹಾಕೋವಾಗ ಮಾತ್ರ ಕೋಲಲ್ಲಿ ಹಂಗೆ ತಿರ್ಸ್ಕೋಬಾರ್ದು, ಚೆನ್ನಾಗಿ ಬೇಯಲ್ಲ ಅಂತ ಲೆಕ್ಕ. ಆಮೇಲೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಟ್ರೆ ಆ ಹಿಟ್ಟಿಗೆಲ್ಲ ಮಗ್ಗಿಕೊಳ್ಳುತ್ತೆ. ಚೆನ್ನಾಗಿ ಮಗ್ಗಿದೆ, ಅಷ್ಟೊಂದು ಗಟ್ಟಿಯೇನೂ ಆಗಿಲ್ಲ, ಅಷ್ಟೊಂದು ಸ್ಮೂತೂ ಆಗಿಲ್ಲ. ಎಲ್ಲ ನೀಟಾಗಿ ಕೋಲಲ್ಲಿ ಒಂದ್ ಸೈಡಿಗೆ ತಿರ್ಸ್ಕೊಂಡ್ಬಿಡೋಣ, ಮುದ್ದೆ ಕಟ್ಕೋಬೇಕಲ್ಲ. ಅದಕ್ಕೆ ಎಲ್ಲ ಹಂಗೆ ತಿರ್ಸ್ಬಿಟ್ಟು, ನಮ್ಮ ಕಡೆ ಇದು ತೆಡ್ಡು ಅಂತಾರೆ, ಆ ತೆಡ್ಡು ಮೇಲೆ ಎಲ್ಲ ಫುಲ್ ಪಾತ್ರೆ ಬಾರ್ಲಾಕಿದ್ರೆ ಎಲ್ಲ ಬಂದ್ಬಿಡುತ್ತೆ ಒಂದೇ ಸತಿ. ಆಮೇಲೆ ಕೆಳಗಡೆ ಏನಾದ್ರು ಸ್ವಲ್ಪ ಅಂಟ್ಕೊಂಡಿದ್ರೆ ನೀಟಾಗಿ ಸೌಟಲ್ಲಿ ಎತ್ತಿ ಹಾಕ್ಕೊಬಿಡೋಣ ಅಷ್ಟೇ. ಹಾಕ್ಕೊಬಿಟ್ಟು ಇನ್ನು ಮುದ್ದೆ ಕಟ್ಟೋದು ಅಷ್ಟೇ. ನೋಡ್ದ ಎಷ್ಟು ಚೆನ್ನಾಗಿದೆ ಮುದ್ದೆ, ಸ್ವಲ್ಪನೂ ಕೈಗೆ ಅಂಟಲ್ಲ, ಆ ಕಡೆ ತೆಡ್ಡುಗೂ ಅಂಟಲ್ಲ, ಅಷ್ಟೇ ಸ್ಮೂತ್ ಆಗಿ ಬೆಂದಿದೆ, ಚೆನ್ನಾಗಿದೆ ಮುದ್ದೆ. ನಿಮ್ಗೆ ಆ ಸೈಜ್ ಬೇಕಂದ್ರೆ ಆ ಸೈಜ್ ಕಟ್ಕೊಬಿಡ್ರಿ. ನಾನು ಮೀಡಿಯಂ ಸೈಜ್ 1-2 ಮುದ್ದೆ ಮಾಡಿದ್ದೀನಿ. 2 ಮುದ್ದೆ ಪಾತ್ರೆಗೆ ಹಾಕಿ ಇಟ್ಬಿಟ್ಟು ಅದಕ್ಕೆ ನಾವು ಗೊಜ್ಜು ಮಾಡ್ಕೋಬೇಕಲ್ಲ. ಗೊಜ್ಜಿಗೆ ಏನೇನ್ ಬೇಕೋ ತೋರಿಸ್ತೀನಿ ಬನ್ನಿ. ನಾನು 3 ಟೊಮೊಟೊ ತಕೊಂಡಿದ್ದೀನಿ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಫುಲ್ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ಒಂದು 4 ಮೆಣಸಿನ್ಕಾಯಿ ತಕೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಟೊಮೊಟೊ ಸುಟ್ಕೊಂತ ಇದ್ದೀನಿ. ಸ್ಟವ್ ಮೇಲೆ ಒಂದು ಪ್ಲೇಟ್ ಅಂತ ಇಟ್ಬಿಟ್ಟು, ಇಲ್ಲಾಂದ್ರೆ ನೀವು ಹೆಂಚಿಟ್ಕೊಂಡ್ರು ಅದ್ರ ಮೇಲೆ ಒಂದು ಸುಟ್ಕೋಬಹುದು. ಒಂದ್ ಸೈಡ್ ಬಿಸಿ ಆದ್ಮೇಲೆ ಇನ್ನೊಂದ್ ಸೈಡ್ ತಿರ್ಸ್ಕೊಬಿಡೋಣ. ಪ್ಲಕ್ಕರ್ ತಕೊಂಡ್ರೆ ಚೆನ್ನಾಗಿರುತ್ತೆ, ಪ್ಲಕ್ಕರ್ ಇಲ್ಲಾಂದ್ರೆ ಸ್ಪೂನ್ ತಕೊಳ್ಳಿ, ಸ್ಪೂನಲ್ಲಿ ಆದ್ರೂ ಆರಾಮಾಗಿ ತಿರ್ಸ್ಕೋಬಹುದು. ನೋಡ್ದಾ
ಟೊಮೊಟೊ ಮೇಲೆ ಚಿಪ್ಪೆ ಎಲ್ಲ ಹೋಗಿದೆ ಅಂದ್ರೆ ಟೊಮೊಟೊ ಬೆಂದಿದೆ ಅಂತ ಲೆಕ್ಕ. ಆಮೇಲೆ ಬೆಂದ್ಮೇಲೆ ನೀಟಾಗಿ ಎಲ್ಲ ಒಂದು ಪ್ಲೇಟಿಗೆ ತಕೊಬಿಡೋಣ. ಇನ್ನು ಈರುಳ್ಳಿ ಸ್ವಲ್ಪ ಬೇಯಬೇಕು ಅನಿಸ್ತೈತೆ. ಈರುಳ್ಳಿ ಬೇಯೋದು ಹೆಂಗ್ ಗೊತ್ತಾಗುತ್ತೆ ಅಂತ, ಅದು ಬುಡದಲ್ಲಿ ನೀರ್ ಆಚೆ ಬರ್ತಾ ಇರುತ್ತೆ. ಅದು ನೋಡಿ ನಾವು ಈರುಳ್ಳಿ ಬೆಂದಿದೆ ಅಂತ ನೋಡ್ಕೋಬೇಕು. ಆ ನೀರ್ ಏನಾದ್ರು ಬಂದಿದ್ರೆ ಇನ್ನ ಬೆಂದಿಲ್ಲ ಅಂತ ಲೆಕ್ಕ ಅಷ್ಟೇ. ಬೆಳ್ಳುಳ್ಳಿನೂ ಸ್ವಲ್ಪ ಸುಟ್ಕೊಂತಾ ಇದ್ದೀನಿ. ಬೆಳ್ಳುಳ್ಳಿ ಸುಟ್ಕೊಂಡಿದ್ರು ಚೆನ್ನಾಗಿರುತ್ತೆ, ಯಾಕಂದ್ರೆ ಉಜ್ಬೇಕಲ್ಲ ಕೈಯಲ್ಲಿ, ಮೆದುಗುತ್ತೆ ಚೆನ್ನಾಗಿ, ಮೆತ್ತಗಿರುತ್ತೆ ಅಂತ ಸುಟ್ಕೊಂತಾ ಇದ್ದೀನಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಒಂದ್ 4-5 ಒಣಮೆಣಸಿನ್ಕಾಯಿ ತಕೊಂಡಿದ್ದೀನಿ ನಾನು. ಅದು ಹಾಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕಂದ್ರೆ ಒಣಗಿರೋ ಮೆಣಸಿನ್ಕಾಯಿ ಎಲ್ಲ. ಅದಕ್ಕೆ ನೋಡಿ ನಾನು ಆಫ್ ಮಾಡಿದ್ದೀನಿ. ಆ ಹೀಟ್ಗೆ ಅದು ಬಿಸಿ ಆಗ್ಬಿಡುತ್ತೆ. ಆಮೇಲೆ ನೀಟಾಗಿ ಎಲ್ಲ ಒಂದು ಪ್ಲೇಟಿಗೆ ತಕೊಬಿಡೋಣ. ತಕೊಬಿಟ್ಟು ಅದರಲ್ಲಿ ಟೊಮೊಟೊ ಮೇಲೆ ಇದೆಯಲ್ಲ ಚಿಪ್ಪೆ ಎಲ್ಲ ತೆಗ್ದಾಕ್ಬೇಕು. ಕಪ್ಪಗಿದೆಯಲ್ಲ, ಕಪ್ಪಗಿರೋದೆಲ್ಲ ಎಲ್ಲದ್ರಲ್ಲೂ ನೀಟಾಗಿ ಸುಮ್ಮನೆ ಕೈಯಲ್ಲಿ ಹಿಂಗ್ ಅಂದ್ರೆ ಸಾಕು, ಆ ಕಪ್ಪಗಿರೋ ಚಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಉಜ್ಜೋವಾಗ ಕೆಳಗಡೆ ಬುಡ ಇದೆಯಲ್ಲ ಗ್ರೀನ್ ಕಲರ್ ಸ್ವಲ್ಪ, ಅದನ್ನು ತೆಗ್ದಾಕ್ಬೇಕು, ಅವಾಗೆ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಮೇಲೇನು ಕಪ್ಪಗಿದೆಯಲ್ಲ ಅದು ಸೈಡಿಗೆ ತೆಗೆದ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಇವಾಗ ಚಿಪ್ಪು ಬಿಡಿಸೋಣ. ಆಲ್ರೆಡಿ ಬಿಸಿ ಮಾಡಿ ಅರ್ಧ ಚಿಪ್ಪು ಹೋಗಿದೆ, ಇನ್ನೊಂದು ಸ್ವಲ್ಪ ಇರುತ್ತೆ. ಇರೋದನ್ನು ನೀಟಾಗಿ ಚಿಪ್ಪೆ ಬಿಡಿಸಿ ಸೈಡ್ಗೆ ಇಟ್ಕೊಬಿಡೋಣ. ಇವೆಲ್ಲ ಒಂದ್ಸತಿ ನೀರಲ್ಲಿ ತೊಳ್ಕೊಬೇಕು, ಇಲ್ಲಾಂದ್ರೆ ಕಪ್ಪಗಿರುತ್ತೆ. ಫಸ್ಟ್ ಬೆಳ್ಳುಳ್ಳಿ ತೊಳ್ಕೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದ್ಮೇಲೆ ಒಣಮೆಣಸಿನ್ಕಾಯಿನೂ ತೊಳ್ಕೊಬೇಕು, ಯಾಕಂದ್ರೆ ಕಪ್ಪಗಿರುತ್ತಲ್ಲ ಅದಕ್ಕೆ. ಆಮೇಲೆ ಟೊಮೊಟೊ ಎಲ್ಲ ನೀಟಾಗಿ ಒಂದಾದ್ಮೇಲೆ ಒಂದು ತೊಳೆದ್ಬಿಟ್ಟು, ಏನಾದ್ರೂ ಇನ್ನ ಕಪ್ಪಗಿರೋದಿದ್ರೆ ಅದರಲ್ಲಿ ನೀಟಾಗಿ ನೀರಲ್ಲಿ ತೆಗೆಸ್ಬಿಡ್ರಿ, ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿನ ಹಂಗೆ ತೊಳ್ಕೊಬಿಡ್ಬೇಕು. ಈರುಳ್ಳಿ ತೊಳ್ಕೊಬಿಟ್ಟು ಸೈಡ್ಗೆ ಇಟ್ಕೊಬಿಡೋಣ. ಎಲ್ಲವೂ ಇಟ್ಬಿಟ್ಟು ಗೊಜ್ಜು ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ಫುಲ್ ಕೈಯಲ್ಲೇ ಇಸ್ಕಲ್ಲ, ಕೈ ಉರಿ ಆಗುತ್ತೆ. ನಾನು ಚಿಕ್ಕದೊಂದು ಗ್ಲಾಸ್ ತಕೊಂತೀನಿ, ಗ್ಲಾಸಲ್ಲಿ ಆದ್ರೂ ಚೆನ್ನಾಗಿರುತ್ತೆ. ಎಲ್ಲ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಅರ್ಧ ಕಟ್ ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಉಪ್ಪು, ಇವು 3 ತಕೊಂಡು ಗ್ಲಾಸ್ ಸ್ವಲ್ಪ ಆ ತರ ಕೆಳಗಡೆ ಫ್ಲಾಟ್ ಇರೋದು ತಕೊಳ್ಳಿ, ಚೆನ್ನಾಗಿರುತ್ತೆ. ಗ್ಲಾಸಲ್ಲಿ ಚೆನ್ನಾಗಿರುತ್ತೆ, ಕೈಯಲ್ಲಿ ಆದ್ರೆ ತುಂಬಾ ಉರಿಯುತ್ತೆ. ಲಾಸ್ಟ್ ಅಲ್ಲಿ ಬೇಕಾದ್ರೆ ಕೈಯಲ್ಲಿ ತಕೊಂಡು ಉಜ್ಕೋಬಹುದು, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಟೊಮೊಟೊ ಒಂದೊಂದೇ ನೀಟಾಗಿ ಬಿಡಿಸ್ಬೇಕು. ಆ ಮೇಲ್ಗಡೆ ಸ್ವಲ್ಪ ಬುಡ ತರ ಇದೆಯಲ್ಲ ತೆಗ್ದಾಕ್ ಬಿಡೋಣ, ಅವಾಗೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಅಲ್ಲೇ ಗಟ್ಟಿ ಇದ್ದಂಗೆ ಇರುತ್ತೆ. ಎಲ್ಲ ನೀಟಾಗಿ ಹಂಗ ಹಾಕ್ಬಿಟ್ಟು 3 ಇದ್ರೆ 3 ಹಂಗೆ ಫಸ್ಟ್ ಮೇಲೆದೆಲ್ಲ ತೆಗಿಬೇಕು. ತೆಗೆದು ಕೈಯಲ್ಲಿ ಹಿಂಗ್ ಅಂದ್ರೇನೆ ಸ್ಮೂತ್ ಆಗಿ ಬೆಂದ್ಬಿಡುತ್ತೆ. ಟೊಮೊಟೊ ಆಲ್ರೆಡಿ ಚೆನ್ನಾಗಿ ಬೇಯ್ಬಿಟ್ಟಿದೆ ಹೀಟಿಗೆ. ಇದಕ್ಕೆ ನಾನು ನೀರೇ ಹಾಕಿಲ್ಲ, ಯಾಕಂದ್ರೆ ಟೊಮೊಟೊ ರಸನೇ ಇದೆಯಲ್ಲ, ಅದಕ್ಕೋಸ್ಕರ ನೀರ್ ಹಾಕಿಲ್ಲ. ಹಂಗೆ ಅದನ್ನು ಗ್ಲಾಸಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತರ ಮಾಡ್ಕೋಬೇಕು. ಆಮೇಲೆ ಲಾಸ್ಟ್ಗೆ ಈರುಳ್ಳಿ ಬೊಡೆ ಎಲ್ಲ ಕಟ್ ಮಾಡಬೇಕು. ನೀವು ಚಾಕು ಇದ್ರೆ ಚಾಕುನೇ ತಕೊಳ್ಳಿ, ನಾನು ಆ ಗ್ಲಾಸ್ ಸ್ವಲ್ಪ ಚೂಪಾಗಿದೆ ಅಂತ ಗ್ಲಾಸಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜನ ಗ್ಲಾಸಲ್ಲೇನು ಕಟ್ ಮಾಡಲ್ಲ, ಕೈಯಲ್ಲೇ ಹಂಗೆ ಕಟ್ ಮಾಡ್ಬಿಡ್ತಾರೆ. ಹೌದಾ, ಸ್ಮೂತ್ ಆಗಿ ಬೆಂದಿದೆ ಈರುಳ್ಳಿನು. ಎಲ್ಲ ನೀಟಾಗಿ ಇನ್ನೊಂದ್ಸತಿ ಕೈಯಲ್ಲಿ ಮಾಡ್ಕೊಬಿಡೋಣ. ಗ್ಲಾಸಲ್ಲಿ ಆದ್ರೆ ಆಗಲ್ಲ, ಯಾಕಂದ್ರೆ ಈರುಳ್ಳಿ ದಪ್ಪ ದಪ್ಪ ಇರುತ್ತಲ್ಲ, ಎಲ್ಲ ಒಂದೇ ಸಮ ಆಗಲ್ಲ. ಕೈಯಲ್ಲೆಲ್ಲ ನೀಟಾಗಿ ಅನ್ಕೊಬಿಡೋಣ. ನೀರ್ ಹಾಕಿಲ್ಲ ಅದಕ್ಕೆ, ಬರೀ ಟೊಮೊಟೊ ರಸ ಮಾತ್ರನೇ. ನೀರ್ ಹಾಕಿದ್ರೆ ಇನ್ನ ನೀರ್ ಆಗುತ್ತೆ. ಯಾವತ್ತೇ ಅದ್ರಲ್ಲಿ ಟೊಮೊಟೊ ಕೈಗೊಜ್ಜಿಗೆ ನೀರ್ ಕಮ್ಮಿ ಹಾಕ್ಬೇಕು. ಇನ್ನ ಬದನೆಕಾಯಿ, ಬೆಂಡೆಕಾಯಿ ಕೈಗೊಜ್ಜಿಗೆ ಆದ್ರೆ ಸ್ವಲ್ಪ ನೀರ್ ಹಾಕೋಬೇಕು. ಟೊಮೊಟೊ ಕೈಗೊಜ್ಜಿಗೆ ನೀರ್ ಹಾಕೊಳಂಗಿಲ್ಲ. ನಾನು ಅದಕ್ಕೆ ಮುದ್ದೆ ಇಟ್ಕೊಂಡಿದ್ದೀನಿ. ನಾನು ಗೊಜ್ಜು ಮೇಲೆ ತುಪ್ಪ ಹಾಕೊಂತ ಇದ್ದೀನಿ, ಯಾಕಂದ್ರೆ ಗೊಜ್ಜು ಮೇಲೇನು ನಾವು ಜಾಸ್ತಿ ತುಪ್ಪ ಹಾಕೊಳ್ಳೋದು, ಮುದ್ದೆ ಮೇಲೆ ಸಾಮಾನ್ಯವಾಗಿ ಹಾಕಲ್ಲ, ಯಾವಾಗೋ ಒಂದು ಟೈಮು ಅಂತ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೀವು ಮಾಡಿ ಟ್ರೈ ಮಾಡಿ, ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಡ್ರಿ, ನೀವು ತಿನ್ರಿ. ನೀವು ಮಾಡ್ಬಿಟ್ಟು ಒಂದ್ಸತಿ ಹೆಂಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳ್ಸಿರಿ. ಓಕೆ ಫ್ರೆಂಡ್ಸ್, ಬಾಯ್.